ಟ್ರೇಲರ್ ನೋಡಿದಾಗ ಅನ್ಸಿದ್ದು, ಅದ್ಭುತವಾದಂತಹ ದೃಶ್ಯ ವೈಭವ ನಿಮ್ಮ ಸಿನಿಮಾದಲ್ಲಿ ಕಂಡು ಬಂತು, ಆ ಟ್ರೇಲರ್ ನೋಡಿದಾಗ. ಸೊ, ನಿಮ್ಮ ಶೂಟಿಂಗ್ ಎಲ್ಲೆಲ್ಲ ಆಯ್ತು? ಯಾವ ಕಾಡು ಹೋಗಿದ್ರಿ? ಆ ಕಾಡು ಅಂತ ಬಂದಾಗ ನಾನು ಕೇಳ್ಪಟ್ಟಿದ್ದು ಬಹಳ ಸಮಸ್ಯೆಗಳಾಗಿದ್ದಾವೆ, ಕಾಡು ಪ್ರಾಣಿಗಳು, ಅದರ ನಡುವೆ ನಿಮ್ಮ ಹೋರಾಟ, ನಿಮ್ಮ ಶೂಟಿಂಗು ಹೇಗಿತ್ತು? ಕಂಪ್ಲೀಟ್ ಜರ್ನಿ, ನಿಮ್ಗೆ ಭಯ ಆಗಿದ್ದು, ಆತಂಕಕ್ಕೊಳಗಾಗಿದ್ದು, ಈ ಥರದ್ದೆಲ್ಲವೂ ಕೂಡ 100% ನಡೆದಿರುತ್ತೆ. ಇದ್ರ ಬಗ್ಗೆ ಶೇರ್ ಮಾಡೋದಾದ್ರೆ? ಆ, ಈ ಮೂವಿನ ನಾವು ಬಂದ್ಬಿಟ್ಟು ಸುಬ್ರಹ್ಮಣ್ಯ ಮತ್ತು ಇದಿನ ಸುಳ್ಯ ಏನಿದ್ರೆ ಇದ್ರ ಮಿಡ್ಲಲ್ಲಿ ಒಂದು ಮಟ್ಪಾಡಿ ಅಂತ ಊರಿದೆ. ಆ ಊರಲ್ಲಿ ನಾವು ಶೂಟ್ ಮಾಡಿದ್ವಿ. ಅದು ಪ್ರೊಸೆಸ್ ಹೆಂಗಿತ್ತು ಅಂತಂದರೆ, ನಾವು ಸುಳ್ಯದಲ್ಲಿ ಸ್ಟೇ ಮಾಡ್ತಿದ್ವಿ. ಅಲ್ಲಿಂದ 1.5 ಗಂಟೆ ಮಟ್ಪಾಡಿಗೆ. ಅಲ್ಲಿ ಕಾರ್ ಇಟ್ಬಿಟ್ಟು ಅಲ್ಲಿಂದ ಜೀಪಲ್ಲಿ 5-6 ಕಿಲೋಮೀಟ್ರ್ ಹೋಗ್ಬೇಕಿತ್ತು ನಾವು. ಆ ಜೀಪ್ ನಿಲ್ಲಿಸ್ಬಿಟ್ಟು ಅಲ್ಲಿ ಮೇಕಪ್ ಹಾಕ್ಕೊಂಡು ತಿಂಡಿ ಮಾಡಿಕೊಂಡು ಅಲ್ಲಿಂದ 2.5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗಿತ್ತು. ಅಂದರೆ ಎಲ್ಲ ಎಕ್ವಿಪ್ಮೆಂಟ್ಸ್ ಏನಿದೆ ಅದನ್ನ ಎಲ್ಲ ಆ್ಯಕ್ಟರ್ಸ್ ಆಗಿರ್ಬೋದು, ಯಾರ್ಯಾರಿದ್ದಾರೆ ಆ ಊರಿನ ಜನರು ಅವರೆಲ್ಲ ಹೊತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಶೂಟ್ ಮಾಡ್ಕೊಂಡು ಹಂಗೆ ವಾಪಸ್ ಬರ್ತಿದ್ವಿ. ಆ ಟ್ರೈಲರಲ್ಲಿ ಲಾಸ್ಟ್ ಒಂದು ಮಾತಿದೆ ಅಲ್ವಾ, ಹುಡುಗ ತುಂಬ ಸ್ಟ್ರಾಂಗ್ ಇದ್ದಾನೆ ಅಂತ ಹೇಳ್ಬಿಟ್ಟು ಹೋಗ್ತಾ ಎಲ್ಲ ಸ್ಟ್ರಾಂಗ್ ಇರ್ತಾರೆ, ಬರ್ತಾ ಎಲ್ಲ ವೀಕ್ ಆಗ್ತಿರ್ತಾರೆ ಅಲ್ಲಿ. ಆ ಥರ ಇತ್ತು. ಮತ್ತು ನಾವು ಶೂಟ್ ಮಾಡೋ ಪ್ಲೇಸಲ್ಲೆಲ್ಲ ಆನೆಗಳ ಲದ್ದಿ ಹಂಗೆ ಇರ್ತಿತ್ತು, ಹಸಿ ಹಸಿ. ಅಂದರೆ ಹೇಳೋರು ನಿನ್ನೆ ಬಂದಿತ್ತಂತ ಹೇಳೋರು ಊರವರೆಲ್ಲ, ಅವರಿಗೆಲ್ಲ ಭಯನೇ ಇಲ್ಲ. ಅಯ್ಯೋ ದೇವ ಬಂದಿತ್ತಂದ್ರೆ ಏನು, ಇಲ್ಲಿ ಶೂಟ್ ಮಾಡ್ತಿದ್ದೀನೋ ಅಂತೇಳ್ಬಿಟ್ಟು. ಮತ್ತು ಸಂಜೆ ನಾವು ಮುಗಿಸ್ಕೊಂಡು ಬರಬೇಕಾದ್ರೆ 10-15 ಕಾಟಿಗಳು ಅಂದರೆ ಕಾಡ್ಕೋಣಗಳು ನಿಂತಿರೋದು, ನಮ್ಮನ್ನೇ ನೋಡ್ತಿದ್ವು ಆಯ್ತಾ ಶೂಟಿಂಗ್ ಅಂತ ಕೇಳೋಕ್ಕೆ. ಇದೆಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ಹೆದರಿಕೆ ಆಗ್ತಿತ್ತು, ಸಿಕ್ಕಾಪಟ್ಟೆ ಹುತ್ತಗಳಿದ್ವು ಅಲ್ಲಿ. ಅಂದರೆ ನಾವು ಆ ಡೀಪ್ ಫಾರೆಸ್ಟಲ್ಲಿ ಶೂಟ್ ಮಾಡ್ತಿದ್ವಿ. ಮತ್ತು ಹಾವುಗಳು ಅದೆಲ್ಲ ಹೇಳೋಕ್ಕಾಗಲ್ಲ. ಅದು ಲೀಚ್ಗಳು ಬರ್ತಾವಲ್ಲ, ರಕ್ತ ಇರುತ್ತೆ, ಅವುಗಳಂತೂ ಎವ್ರಿ ಡೇ ನಮ್ಮ ಫೈಟು. ಅದು ಹೆಂಗಿರ್ತಿತ್ತಂತೆ, ನಾವು ಉಪ್ಪು ನೀರನ್ನು ಕಾಲಿಗೆಲ್ಲ ಹಾಕ್ಕೊಂಡು ಮೈಗೆಲ್ಲ ಎಲ್ಲೆಲ್ಲ ಬಾಡಿ ಪಾರ್ಟ್ ಕಾಣಿಸುತ್ತೆ ಅಲ್ಲೆಲ್ಲ ಹಾಕ್ಕೊಂಡು ಹೋಗ್ತಿದ್ವಿ. ಉಪ್ಪು ನೀರು, ಉಪ್ಪು ನೀರಿದ್ರೆ ಬರಲ್ಲ. ಬಟ್ ನಮ್ಮ ಡೈರೆಕ್ಟ್ ಏನು ಮಾಡ್ತಿದ್ರು, ಇಲ್ಲೊಂದು ಶಾಟ್ ಇಡೋದು, ಅಲ್ಲೆಲ್ಲೋ ಶಾಟ್ ಇರೋದು, ಇಲ್ಲಿ ನದಿ, ಅದನ್ನ ದಾಟ್ಕೊಂಡು ಹೋಗೋದು. ಆ ದಾಟ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಉಪ್ಪು ನೀರೆಲ್ಲ ನೀರಲ್ಲಿ ಹೋಗ್ಬಿಡ್ತವೆ, ಮತ್ತೆ ಚುಚ್ಕೊಳ್ಳೋದು. ನಿಜ ಹೇಳ್ಬೇಕಂದ್ರೆ ಈ ಮೂವಿಗೆ ನಾವು ರಕ್ತ ಕೂಡ ಕೊಟ್ಟಿದ್ದೀವಿ ಇದಕ್ಕೆ. ದೇವರಷ್ಟೇ ಅಲ್ಲ. ರಕ್ತ ಕೂಡ ಕೊಟ್ಟಿದ್ದೀವಿ. ಅದಲ್ಲದೆ ಆ ಊರಿನ ಜನರು ತುಂಬ ಖುಷಿ. ಅಂದರೆ ಏನಂದರೆ, ನೀವು ನೋಡಿ ಟ್ರೈಲರ್ ನೋಡಬೇಕಾದ್ರೆ ನಾವೆಲ್ಲ ನಾನ್ ಆ್ಯಕ್ಟರ್ಸ್, ನಾನಾಗಿರೋದು ಬಾಲರಾಜು ವಾಡಿ ಆಗಿರ್ಬೋದು, ಅಥವಾ ಉಗ್ರ ಮಂಜು ಅವರು, ಅಥವಾ ಹೀರೋಯಿನು, ನಾವೆಲ್ಲ ಸ್ವಲ್ಪ ಗೊತ್ತಿರೋರು. ಅದು ಉಳಿದಂಥ ಎಲ್ಲ ಕ್ಯಾರೆಕ್ಟರ್ ಆ ಊರಿನ ಜನರು. ಆ್ಯಕ್ಚುಲಿ ನಂಗೆ ಟ್ರೈಲರ್ ನೋಡಬೇಕಾದ್ರೆ ಅವರು ನೋಡೋದೇ ಖುಷಿ. ಅವ್ರು ಬೀಡಿಸಿರೋದು, ಅವ್ರ ಲುಕ್ಕು, ಯಾಕಂದರೆ ಆ ಮುಗ್ಧತೆ ಇದೆಯಲ್ಲ, ಮೂವಿ ಅಂದರೆ ಏನಂತ ಗೊತ್ತಿಲ್ಲ, ಅದರ ಕಷ್ಟ, ಆ ಕಷ್ಟದಲ್ಲಿ ಪಟ್ಟರು, ನಮ್ಮ ಜೊತೆ ಪಟ್ಟರು ಅವರು. ಅದಕ್ಕಿಂತ ಮುಂಚೆ ಅವ್ರದ್ದೊಂದು ಮೂವಿ ಅಂದರೆ ಬೇರೆಯೇ ಇಮ್ಯಾಜಿನೇಷನ್ ಇತ್ತು. ಮೂವಿ ಎಲ್ಲ ಮುಗಿದಾದ್ಮೇಲೆ ಹೇಳೋದು, ನೀವು ಎಷ್ಟು ಕಷ್ಟಪಡ್ತಿರಲ್ಲ, ನಾವು ಒಂದು 2 ಗಂಟೆ ನೋಡಿಬಿಟ್ಟು ನಿಮ್ಮನ್ನು ಜಡ್ಜ್ ಮಾಡಿಬಿಡ್ತೀವಿ. ಮೂವಿ ಚೆನ್ನಾಗಿ ಮಾಡಿದ್ರೆ ಮಾಡಿಲ್ಲ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂತ ಹೇಳ್ಬಿಟ್ಟು. ಒಂದು 30-35 ಡೇಸ್ ಅವ್ರ ಜೊತೆಗೆ ಇದ್ದಾಗ ಅವರಿಗೆಲ್ಲ ಅದು ಅನುಭವ ಆಯಿತು. ಮೂವಿ ಅಂದರೆ ಏನು, ಆ ಮೇಕಿಂಗ್ ಅಂದರೆ ಏನು, ಎಷ್ಟೊಂದು ಕಷ್ಟಪಡ್ತಾರೆ, ಒಂದೊಂದು ಶಾಟಿಗೆ ಎಷ್ಟು ಕಷ್ಟಪಡ್ತಾರೆ, ಹೊಗೆ ಹಾಕ್ತಾರೆ, ಒಂದು ಕ್ಯಾಮ್ರಾ ಎಷ್ಟು ವೆಯ್ಟ್ ಇದೆ, ಇನ್ನು ಲೈಟಿಂಗ್ ಇದು ಅದೆಲ್ಲ ಎಷ್ಟು ಎಕ್ವಿಪ್ಮೆಂಟ್ಸ್ ಎಷ್ಟು ವೆಯ್ಟ್ ಇದೆ, ಎಲ್ಲ ಒಂದು ರಿಯಲೈಸೇಷನ್ ಆಯಿತು ಅವರಿಗೆ. ಮತ್ತು ಆ ಮುಗ್ಧ ಮನಸ್ಸುಗಳು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾವೆ, ಆ ಊರು ಆ್ಯಕ್ಟ್ ಮಾಡಿದೆ, ಆ ಊರಲ್ಲಿರುವ ಪ್ರತಿಯೊಂದು ಮನೆ ಆ್ಯಕ್ಟ್ ಮಾಡಿದೆ, ಆಮೇಲೆ ಅಲ್ಲಿ ನೇಚರ್ ಆ್ಯಕ್ಟ್ ಮಾಡಿದೆ. ನೇಚರೇ ಬ್ಯೂಟಿ, ನೀವು ಎಲ್ಲೇ ಫ್ರೇಮ್ ಇಟ್ರು ನಿಮಗೆ ಸೂಪರಾಗಿ ಕಾಣಿಸೋದು, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಆ ಗ್ರೀನರಿ ಎಲ್ಲ. ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಡೈರೆಕ್ಟ್ರು ಸಾಕಷ್ಟು ವರ್ಲ್ಡ್ ಮೂವೀಸ್ ನೋಡಿದಂತಹ ಒಂದು ಅನುಭವ ಇರುವಂಥ ವ್ಯಕ್ತಿ. ಅದಲ್ಲದೆ ನಾವೆಲ್ಲ ಸುಮಾರು ಒಂದು 7-8 ವರ್ಷ ರೂಮ್ಮೇಟ್ಗಳಾಗಿದ್ವಿ. ಹಾಗಾಗಿ ನಮ್ಮದೆಲ್ಲ ಒಬ್ಬರ ಮೈನಸ್ ಒಬ್ಬರ ಪ್ಲಸ್ ನಮ್ಗೆ ಗೊತ್ತಿರುತ್ತೆ ಎಲ್ಲನೂ. ಅದಲ್ಲದೆ ಸಾಕಷ್ಟು ಓದು, ಬರಹ ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ಕೆಲಸ ಮಾಡಿದವರು. ಸಾಕಷ್ಟು ಮೂವಿಗೆ ಅಸೋಸಿಯೇಟ್ ಆಗಿ, ಅಸಿಸ್ಟ್ ಆಗಿ, ಗೋಸ್ಟ್ ಡೈರೆಕ್ಟರ್ ಆಗಿಬಿಟ್ಟು ಕೆಲಸ ಮಾಡಿದ್ದಾರೆ. ಈ ಸ್ಕ್ರಿಪ್ಟು ಅವ್ರು ರೆಡಿ ಮಾಡಿದ ರೀತಿ ನೋಡಿಬಿಟ್ಟು ನಮಗೆಲ್ಲ ಖುಷಿ ಆಗಿಬಿಡ್ತು. ನಾವು ಆವಾಗ ಅಂದ್ಕೊಂಡ್ವಿ ಈ ಮೂವಿನ ಮಾಡಲೇಬೇಕು, ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್. ಈಗ ನಾವು ಇತ್ತೀಚೆಗೆ ಮಲಯಾಳಂ ಮೂವೀಸ್ ನೋಡಿದಾಗ ಚಿಕ್ಕ ಎಳೆನೇ ತಗೊಂಡು ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಬಿಟ್ಟು ಹೊಗಳ್ತೀವಿ ನಾವು. ಓ ಟಿ ಟಿಲಿ ನೋಡ್ಕೊಂಡು ಅಥವಾ ಥಿಯೇಟರ್, ಎಷ್ಟು ಮೂವಿ ಬ್ಯಾಂಗ್ಳೂರಲ್ಲಿ ಓಡ್ತಾ ಇದೆ ಮಲಯಾಳಂ ಮೂವೀಸು, ಚಿಕ್ಕ 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 ಥಾಟ್ ಇರೋದು ಅದರಲ್ಲಿ. ಅದ್ರ ಬಗ್ಗೆ ಮಾತಾಡ್ತೀವಿ ನಾವು. ಅಂಥ ಚಿಕ್ಕ ಥಾಟನ್ನು ಹಿಡ್ಕೊಂಡು ನಾವು ಈ ಮೂವಿನ ಮಾಡಿದ್ದು.